59ನೇ ಶ್ಲೋಕ. ಅಹೋ ವಿಧಾತಸ್ತ್ವಮತೀವ ಬಾಲಿಶೋ ಯಸ್ತ್ವಾತ್ಮಸೃಷ್ಟೇಃ ಪ್ರತಿರೂಪಮೀಹಸೆ ಪರೇ ತು ಜೀವತ್ಯ ಪರಸ್ಯ ಯಾ ಮೃತಿಃ ವಿಪರ್ಯಯಶ್ಚೇತ್ತ್ವಮಸ್ತಿ ಧ್ರುವಂ ಪರಃ. ಅಹೋ ವಿಧಾತಃ ತ್ವಂ ಅತೀವ ಬಾಲಿಶಃ ಯಹ ತ್ವಾಂ ಯಹ ತು ಅದು ತ್ವಾಮಲ್ಲ ಯಹ ತು ಆತ್ಮಸೃಷ್ಟೇಃ ಪ್ರತಿರೂಪಂ ಈಹಸೆ ಪರೇತು ಜೀವತಿ ಅಪರಸ್ಯ ಯಾ ಮೃತಿಃ ವಿಪರ್ಯಯಃ ಚೇತ್ ತ್ವಂ ಅಸಿ ಧ್ರುವಂ ಪರಃ. ಇಲ್ಲಿ ವೃತ್ರಾಸುರ ಹಿಂದಿನ ಜನ್ಮದಲ್ಲಿ ಒಬ್ಬ ಚಕ್ರವರ್ತಿ, ವಿದ್ಯಾಧರ ಅಂತ ಒಬ್ಬ ಚಕ್ರವರ್ತಿಯಾಗಿದ್ದ. ಅವನಿಗೆ 1,000,000 ಹೆಂಡತಿಯರು, 1,000,000 ಹೆಂಡತಿಯರು ಇರ್ತಾರೆ. ಆದರೆ ಸ್ವಾರಸ್ಯ ಅಂದ್ರೆ ಯಾರಲ್ಲೂ ಕೂಡ ಅವನಿಗೆ ಮಕ್ಕಳಾಗಿರೋದಿಲ್ಲ, ಯಾರಲ್ಲೂ ಕೂಡ ಮಕ್ಕಳಾಗಿರೋದಿಲ್ಲ. ಆಮೇಲೆ ಅಲ್ಲಿ ಯಜ್ಞವನ್ನು ಮಾಡ್ತಾರೆ. ಯಜ್ಞದ ಶೇಷವನ್ನ ಒಬ್ಬಳಿಗೆ ಕೊಡಬೇಕು. ಪಟ್ಟದ ಮಹಿಷಿಯಾಗಿರ್ತಕ್ಕಂಥ ಕೃತದ್ಯುತಿ ಅಂತ ಒಬ್ಬಳು ಪಟ್ಟದ ರಾಣಿ, ಅವಳಿಗೆ ಆ ಯಜ್ಞಶೇಷವನ್ನ ಕೊಡ್ತಾನೆ. ಆ ಚಿತ್ರಕೇತು ಎಂಬ ಪೂರ್ವ ಜನ್ಮದಲ್ಲಿ ಚಿತ್ರಕೇತು, ಈಗ ಅವನು ವೃತ್ರಾಸುರ ಹಿಂದಿನ ಜನ್ಮದಲ್ಲಿ ಚಿತ್ರಕೇತುವಾಗಿರ್ತಾನಲ್ಲ, ಅವನು ಆ ಯಜ್ಞಶೇಷವನ್ನು ಕೃತದ್ಯುತಿಗೆ ಕೊಟ್ಟು ಅಲ್ಲಿ ಒಂದು ಮಗುವನ್ನ ಪಡಿತಾನೆ. ಆ ಮಗುವಿನ ಮೇಲೆ ಆ ಕೃತದ್ಯುತಿಗೆ ಬಹಳ ಪ್ರೀತಿ. ಮಗುವನ್ನ ಚೆನ್ನಾಗಿ ನೋಡಿಕೊಳ್ತಕ್ಕಂತಹ ಆ ಕೃತದ್ಯುತಿ ಮೇಲೆ ಚಿತ್ರಕೇತುವಿಗೆ ಮತ್ತಷ್ಟು ಪ್ರೀತಿ. ಯಾವಾಗ ಕೃತದ್ಯುತಿಯನ್ನ ಆ ಚಿತ್ರಕೇತು ಬಹಳ ಇಷ್ಟಪಡ್ತಾ ಇದ್ದಾನೋ ಆಗ ಉಳಿದೆಲ್ಲಾ ಹೆಂಡತಿಯರಿಗೆ ಬಹಳ ಅಸೂಯೆ ಉಂಟಾಗ್ಲಿಕ್ಕೆ ಶುರುವಾಗಿ ಇದಕ್ಕೇನಾದ್ರೂ ಒಂದು ಉಪಾಯವನ್ನ ಮಾಡಬೇಕು ಅಂತ ಹೇಳಿ ತುಂಬಾ ಆ ಕೃತದ್ಯುತಿಯನ್ನ ದ್ವೇಷ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಯಾಕೆ? ಕೃತದ್ಯುತಿಯಿಂದ ಇವರಿಗೆ ತೊಂದರೆ ಆಗಿಲ್ಲ, ಅಂದ್ರೆ ಕೃತದ್ಯುತಿಯನ್ನ ಚಿತ್ರಕೇತು ಇಷ್ಟಪಡ್ತಾ ಇದ್ದಾನೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಇವರನ್ನ ತುಂಬಾ ದ್ವೇಷ ಮಾಡ್ತಾ ಇರ್ತಾರೆ. ಆ ದ್ವೇಷದಿಂದಾಗಿ ವಿದ್ವೇಷಾತ್ ನಷ್ಟಮತಯ ಕಾಮಾತ್ ಕ್ರೋಧೋ ವಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹ. ಆ ದ್ವೇಷ ಏನ್ ಮಾಡತ್ತೆ? ನಮ್ಮ ಬುದ್ಧಿಯನ್ನ ಹಾಳು ಮಾಡತ್ತೆ. ಸಮೋಹ ಉಂಟು ಮಾಡಿಬಿಡತ್ತೆ. ಯಾವ್ದು ಮಾಡ್ಬೇಕು, ಯಾವ್ದು ಮಾಡಬಾರ್ದು, ಸರಿ ಯಾವ್ದು, ತಪ್ಪು ಯಾವ್ದು, ಯಾವ್ದು ಗೊತ್ತಿಲ್ಲದೆ ಅನ್ಸಿದ್ದನ್ನು ಮಾಡೋ ಸ್ಥಿತಿಗೆ ತಲುಪಿಡ್ತಾರೆ ಮನುಷ್ಯ. ಹಾಗೆ ಆ ಎಲ್ಲಾ ರಾಣಿಯರು ಸೇರಿ ಒಂದು ಉಪಾಯ ಮಾಡ್ತಾರೆ. ಆ ಮಗುವಿಗೆ ವಿಷ ಹಾಕಿ ಕೊಂದು ಬಿಡ್ತಾರೆ. ಆ ಮಗು ಇದ್ದದ್ದಕ್ತಾನೆ ಇವಳಿಷ್ಟು ಸಂಭ್ರಮ ಪಡ್ತಾ ಇರೋದು. ಆ ಮಗುನೇ ಬೇಡ ಅಂತ ಹೇಳಿ ಎಷ್ಟೋ ವರ್ಷದಿಂದಾಗಿ ಮಕ್ಕಳಾಗಿಲ್ಲ ಅನ್ನೋ ದುಃಖ ಎಲ್ಲರಿಗೂ ಇತ್ತು. ಸಿಕ್ಕಂತ ಮಗುವನ್ನ, ಭಗವಂತ ಕೊಟ್ಟಂತ ಅನುಗ್ರಹವನ್ನ ಪಡೆಯೋದು, ತೃಪ್ತಿ ಪಡುವುದ ಬದಲು ಅವಳನ್ನು ದ್ವೇಷ ಮಾಡಿ ಅವಳ ಮೇಲಿನ ದ್ವೇಷದಿಂದ ಅವಳಿಗೇನು ಮಾಡ್ಲಿಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಆ ಪುಟ್ಟ ಮಗುವನ್ನ ಕೊಂದು ಬಿಡ್ತಾರೆ ಎಲ್ಲ ಸೇರ್ಕೊಂಡು. ಅದು ಆ ಮಗುವಿನ ಪ್ರಾರಬ್ಧ, ಅದೆಲ್ಲ ಬೇರೆ. ಅಂತೂ ಆ ಮಗುವನ್ನು ಇವರೆಲ್ಲ ಸೇರಿ ಕೊಲ್ತಾರೆ. ಆ ಮಗುವನ್ನ ವಿಷ ಹಾಕಿ ಕೊಂದಿದ್ದಾರೆ ಅನ್ನೋದು ಇವ್ರಿಗೂ ಯಾರಿಗೂ ಗೊತ್ತಿಲ್ಲ. ಆಗ ಆ ಕೃತದ್ಯುತಿ ಅನೇಕ ರೀತಿಯಲ್ಲಿ ವಿಲಾಪವನ್ನ ಮಾಡ್ತಾಳೆ. ಸಹಜವಾಗಿ ಒಂದು ತಾಯಿ ಮಗುವನ್ನ ಕಳ್ಕೊಂಡಾಗ, ಅದರಲ್ಲೂ ಪುಟ್ಟ ಮಗುವನ್ನ ಕಳ್ಕೊಂಡಾಗ ಅನೇಕ ದಿವಸದ ಒಂದು ಬಯಕೆ ಅದು ತೀರಿರುತ್ತೆ. ಸಂತಾನ ಬಂದಿರತ್ತೆ, ಬಂದ ಸಂತಾನ ಕೈ ಬಿಟ್ಟು ಹೋಗುತ್ತಲ್ವಾ, ಅನೇಕ ರೀತಿಯಲ್ಲಿ ದುಃಖ ಪಡ್ತಾಳೆ. ದುಃಖ ಪಟ್ಟು ಅವಳು ಭಗವಂತನನ್ನು ನಿಂದನೆ ಮಾಡತಕ್ಕಂಥ ಒಂದು ಸಂದರ್ಭ. ಅಲ್ಲಿಯ ಒಂದು ಶ್ಲೋಕವನ್ನ ಇಲ್ಲಿ ವಿಷ್ಣು ತೀರ್ಥರು ಉಲ್ಲೇಖ ಮಾಡ್ತಾ ಇದ್ದಾರೆ. ಅಹೋ ವಿಧಾತಃ ತ್ವಂ ಅತೀವ ಬಾಲಿಶಃ. ಅವಳು ಆ ವಿಧಾತೃವನ್ನ ನಿಂದನೆ ಮಾಡತಕ್ಕಂಥ ಶ್ಲೋಕ. ವಿಧಾತೃ ಅಂದ್ರೆ ಸೃಷ್ಟಿಕರ್ತೃ ಅಂದ್ರೆ ಯಾರು? ಭಗವಂತ ಅಲ್ವಾ. ಹಾಗಾಗಿ ವಿಧಾತಃ ಅಹೋ, ಎಲೆ ಸೃಷ್ಟಿಕರ್ತನೆ, ಎಂತ ಇದು ಆಶ್ಚರ್ಯ! ಅಂದ್ರೆ ನೀನು ಬುದ್ಧಿ ಇಲ್ಲದವರಂತೆ ಕೆಲಸ ಮಾಡ್ತಾ ಇದ್ದೀಯಲ್ಲ ಅನ್ನೋ ರೀತಿಯಲ್ಲಿ ಅವಳು ಆಡತಕ್ಕಂಥ ಮಾತು. ತ್ವಂ ಅತೀವ ಬಾಲಿಶಃ, ನೀನು ಅತ್ಯಂತ ಮೂರ್ಖ. ಬಾಲಿಶ ಅಂದ್ರೆ ಅರ್ಥ ಏನು? ಆಲೋಚನೆ ಮಾಡದೆ ಕೆಲಸ ಮಾಡತಕ್ಕಂಥ ವ್ಯಕ್ತಿ ಅಂತ. ಸೃಷ್ಟಿಕರ್ತನಾದಂತ ಭಗವಂತನೇ ತ್ವಂ ಅತೀವ ಬಾಲಿಶ, ತುಂಬಾ ಬಾಲಿಶ ನೀನು. ಬಾಲಿಶವಾಗಿ ಆಡ್ತಾರೆ ಅಂತಾರಲ್ಲ, ಬಾಲಿಶ ಅಂದ್ರೆ ವಿಚಾರ ಮಾಡದೆ ಕೆಲಸವನ್ನ ಮಾಡೋದು. ಅತ್ಯಂತ ಮೂರ್ಖ ನೀನಾಗಿದ್ದೀಯಾ. ಯಾವ ನೀನಾದರೂ, ಯಹತು ಶಬ್ದಕ್ಕೆ ಯಾವ ನೀನಾದರೂ ಆತ್ಮಸೃಷ್ಟೇಹೇ ಪ್ರತಿರೂಪಂ ಈಹಸೆ. ಆತ್ಮಸೃಷ್ಟಿ
ನೀನೇ ಮಾಡಿರ್ತಕ್ಕಂಥ ಒಂದು ಸೃಷ್ಟಿ, ಅದಕ್ಕೆ ವಿರುದ್ಧವಾಗಿ ಈ ಹಸೆ ಅನ್ನೋದು ಈಹ ಚೇಷ್ಟಾಯಾಮ್ ಅನ್ನೋ ಧಾತುವಿನ ಲಟ್ಲಕಾರ ಮಧ್ಯಪುರುಷ ಏಕವಚನ. ಆತ್ಮ ಸೃಷ್ಟೇ ಪ್ರತಿರೂಪಂ ಈ ಹಸೆ, ನೀನು ಮಾಡಿರ್ತಕ್ಕಂಥ ಸೃಷ್ಟಿಗೆ ಪ್ರತಿರೂಪ. ವಿರೋಧವನ್ನ ಮಾಡ್ತಾ ವಿರುದ್ಧವಾಗಿ ನಡ್ಕೊಳ್ತಾ ಇದ್ಯಾ, ವಿರುದ್ಧವಾಗಿ ಆಗುವ ರೀತಿ ನೀನು ಮಾಡ್ಕೊಳ್ತಾ ಇದ್ಯಾ. ಯಾಕೆ ಏನಾಯ್ತು ಇವಾಗ ಅಂತ ಹೇಳಿದ್ರೆ, ಪರೇ ಜೀವತಿ ಅಪರಸ್ಯ ಯಾ ಮೃತಿ, ಪರೇ ಜೀವತಿತು. ಪರ ಅಂದ್ರೆ ಹೆಚ್ಚು ವಯಸ್ಸಾದವರು ಅಂತ ಅರ್ಥ. ಈ ಪರ ಅಪರ ಅನ್ನೋದು ಬೇರೆ ಬೇರೆ ಅರ್ಥದಲ್ಲಿ ಬಳಸ್ತಾರೆ. ಪರ ಶಬ್ದಕ್ಕಿಲ್ಲಿ ವಯಸ್ಕರು, ತುಂಬಾ ವಯಸ್ಸಾಗಿರತಕ್ಕಂಥವರು. ಜೀವತಿ ಬದುಕಿದ್ದಾರೆ, ಜೀವತಿತು ಜೀವತಿಯೇ ಬದುಕಿದ್ದಾರೆ. ತು ಅನ್ನೋದು ಏವಕಾರ ಅರ್ಥದಲ್ಲಿ, ಅಂದ್ರೆ ಆ ಮಗುವಿನ ತಂದೆ ತಾಯಿ ನಾವೆಲ್ಲ ಬದುಕಿದ್ದೇವೆ. ಅಪರಸ್ಯ ಯಾ ಮೃತಿ, ಇತ್ತೀಚೆಗೆ ಹುಟ್ಟಿರ್ತಕ್ಕಂಥ ಆ ಮಗು ಮರಣವನ್ನ ಹೊಂದಿದೆ. ಅಪರಸ್ಯ ಯಾ ಮೃತಿ ವಿಪರ್ಯಯ ಚೇತ್, ಇದೇ ನಿನ್ನ ಒಂದು ಕ್ರಮ. ಹಾಗಾಗಿ ನೀನು ತ್ವಂ ಧ್ರುವಂ ಪರಹ, ಒಂದ್ ಕಡೆ ಹಂಗೆ ತಗೊಳ್ಬೇಕು. ಮೊದಲು ತ್ವಂ ಧ್ರುವಂ ಪರಹ, ನೀನು ಶತ್ರು ನಮಗೆ, ನೀನು ಒಳ್ಳೇದು ಮಾಡುವನಲ್ಲ ನೀನು, ನೀನು ನಮಗೆ ಶತ್ರು. ಯಾಕಂದ್ರೆ ಈ ಪ್ರಪಂಚವನ್ನ ಸೃಷ್ಟಿ ಮಾಡೋದೇ ನೀನು, ಸೃಷ್ಟಿ ಮಾಡಿರ್ತಕ್ಕಂತಹ ನೀನು ಸರಿಯಾದ ಕ್ರಮದಲ್ಲಿ ಪಾಲನೆ ಮಾಡ್ತಾ ಇಲ್ಲ. ಬೇಕಾದ್ರೆ ಹಿರಿಯರಿಗೆ ಮರಣ ಬಂದು ಕಿರಿಯರು ಬದುಕಿರೋ ದೊಡ್ಡ ವಿಚಾರ ಅಲ್ಲ, ಆದ್ರೆ ಹಿರಿಯರನ್ನ ಉಳಿಸಿ ಕಿರಿಯರನ್ನ ಕೊಲ್ತಾ ಇದೆಯಲ್ಲ. ತ್ವಂ ಧ್ರುವಂ ಪರಹ, ನೀನು ನಿಶ್ಚಯವಾಗಿಯೂ ಕೂಡ ಪರ. ಪರ ಅಂದ್ರೆ ಅರ್ಥ ಏನು? ನೀನು ಶತ್ರು. ಪರ ಶಬ್ದಕ್ಕೆ ಅನೇಕ ಅರ್ಥಗಳಿದೆ. ಶತ್ರು ಅಂತಾನು ಅರ್ಥ, ನೀನು ನಿಜವಾಗಿಯೂ ಕೂಡ ಶತ್ರು. ನೀನು ಈ ಪ್ರಪಂಚಕ್ಕೆ ನೀನು ಶತ್ರು. ಅದೇ ಒಂದ್ ವೇಳೆ ವಿಪರ್ಯಯ ಚೇತು, ಇದನ್ನ ಉಲ್ಟಾ ಮಾಡಿದ್ರೆ, ಅಂದ್ರೆ ನಮ್ಮನ್ನ ಬೇಕಾದ್ರೆ ಕೊಂದು ನಮ್ಮ ಆಯುಷ್ಯವನ್ನ ನೀನು ಹೀರಿ ಆ ಮಗುವನ್ನ ಉಳಿಸಿದ್ರೆ ವಿಪರ್ಯಯ ಚೇತು, ಉಲ್ಟಾ ಆಗಿದ್ರೆ, ವಿಪರ್ಯ ಶಬ್ದಕ್ಕೆ ವ್ಯತ್ಯಾಸ, ವ್ಯತ್ಯಾಸವೇನಾದರೂ ಆಗಿದ್ದಿದ್ರೆ ತ್ವಂ ಧ್ರುವಂ ಪರಹ, ನೀನ್ ನಿಜವಾಗ್ಲೂ ಪರ ಸರ್ವೋತ್ತಮ ಅಂತ ಕರೆಸ್ಕೊಳ್ತಾ ಇದ್ದೆ. ಆದ್ರೆ ನೀನೇನ್ ಮಾಡ್ತಾ ಇದ್ಯಾ? ವ್ಯತ್ಯಾಸ ಮಾಡ್ತಾ ಇದ್ಯಾ. ಆ ಪುಟ್ಟ ಮಗುವನ್ನ ಕೊಂದು ನಮ್ಮನ್ನ ಉಳಿಸ್ತಾ ಇದ್ಯಾ. ಹಾಗಾಗಿ ನೀನು ಪರ, ನೀನು ಪ್ರಪಂಚಕ್ಕೆ ಶತ್ರು ಹೊರತು ನೀನು ಪ್ರಪಂಚದ ಪರ ಅಲ್ಲ, ಸರ್ವೋತ್ತಮ ವ್ಯಕ್ತಿ ಅಲ್ಲ, ಸರ್ವಶ್ರೇಷ್ಠನಲ್ಲ ಅನ್ನೋದನ್ನ ಈ ರೀತಿಯಲ್ಲಿ ಆ ಮಾತೆ ಕೃತದ್ಯುತಿ ಅಂತ ಚಿತ್ರಕೇತುವಿನ ಪತ್ನಿ ಆಡತಕ್ಕಂಥ ಮಾತುಗಳು. ನಿಂದಾ ಸ್ತುತಿ ಅಂದ್ರೆ ನಿಂದನೆ ಮಾಡತಕ್ಕಂಥ ಭಗವಂತನನ್ನ ಇದೆಲ್ಲವೂ ಕೂಡ ನಡೆಯುವಂಥದ್ದು ಭಗವಂತದ್ದು ಅನ್ನೋ ಎಚ್ಚರಿಕೆ ಅವಳಿಗಿದೆ. ಅದಕ್ಕೋಸ್ಕರವಾಗಿ ಭಗವಂತ ಯಾಕೆ ಹೀಗೆ ಮಾಡುತ್ತೆ ಅಂತ ತನ್ನ ದೈನ್ಯವನ್ನ, ಆ ಸಿಟ್ಟು, ಮಗುವನ್ನ ಕಳೆದುಕೊಂಡ ಸಿಟ್ಟಿನಲ್ಲಿ ಇದು ದೇವರನ್ನ ಬೈಯೋದಲ್ಲ, ಅದೊಂದು ಪ್ರಲಾಪದಲ್ಲಿ ಬಂದಿರತಕ್ಕಂಥ ಕೋಪದಿಂದ ಆಡುವಂತ ನಿರರ್ಥಕ ಮಾತು ಅಷ್ಟೇ. ಇದು ಅರ್ಥವಿಲ್ಲದ ಮಾತು. ಈ ಕೆಲವರು ಕೋಪದಲ್ಲಿ ಏನ್ ಬೇಕಾದ್ರೂ ಮಾತಾಡ್ತಾರೆ, ಅದಕ್ಕೆ ತಲೆ ಬುಡ ಇಲ್ಲದೆ ಮಾತಾಡೋದು ಅಂತಾರಲ್ವಾ, ಹಾಗೆ ಏನ್ ಬೇಕಾದ್ರೂ ಮಾತಾಡ್ತಾರೆ, ಅದು ನಿರರ್ಥಕ ಮಾತು. ಕೋಪದಲ್ಲಿ ಹೋಗಿ ಸಾಯಿ ಅಂದ್ರೆ ಸಾಯಿ ಅಂತ ಅರ್ಥನ, ಹೋಗಿ ವಿಷ ತಗೊಂಡು ಅರ್ಥ ಅಲ್ಲ, ಮನೆ ಬಿಟ್ಟು ಹೋಗುವಂತ ಅರ್ಥ ಅಲ್ಲ. ಹೀಗೆ ಒಂದು ಕೋಪದ ಸಂದರ್ಭದಲ್ಲಿ ಆಡುವಂತ ಮಾತುಗಳು ನಿರರ್ಥಕವಾದ ಮಾತು, ಅರ್ಥವಿಲ್ಲದ ಮಾತು. ಹಾಗೆ ಅವಳಿಲ್ಲಿ ಅರ್ಥವಿಲ್ಲದ ಮಾತುಗಳನ್ನ ಆಡ್ತಾ ಇದ್ದಾಳೆ. ಅಂದ್ರೆ ಭಗವಂತನ ನಿಂದನೆ ಮಾಡೋದಲ್ವಾ, ನಿಜವಾಗವಳು ಅಂತ ನಿಂದನೆ ಮಾಡತಕ್ಕಂಥ ಸ್ವಭಾವದವಳು ಅಲ್ಲ. ಹಾಗಾಗಿ ಅದು ಕೋಪದಿಂದ ಬಂದಿರುವಂತ ಮಾತು ಹೊತ್ತು ಅರ್ಥ ಅಲ್ಲ. ಇದಿನ್ನು ವೈರಾಗ್ಯ ಪ್ರಕರಣಕ್ಕೆ ಏನು ಸಂಬಂಧ ಅಂತ ಹೇಳಿದ್ರೆ, ಇಲ್ಲಿ ಏನಾಗಿದೆ, ತಂದೆ ತಾಯಿಂದರು ಬದುಕಿದ್ದಾರೆ, ಮಗು ಸತ್ತಿದೆ. ಅಂದ್ರೆ ಕರ್ಮಣ ದೈವತಂತ್ರೇನ ಅಂತ ಗರುಡ ಪುರಾಣ ಹೇಳುತ್ತೆ. ಆಯಾಯ ವ್ಯಕ್ತಿಯ ಕರ್ಮ, ಆ ಕರ್ಮಕ್ಕನುಗುಣವಾಗಿ ಭಗವಂತನ ಅಧೀನವಾಗಿ ನಾವು ಎಷ್ಟು ದಿವಸ ಇರಬೇಕು, ಎಷ್ಟು ದಿವಸ ಯಾವಾಗ ಈ ಭೂಮಿಯ ಬಿಟ್ಟು ಹೋಗ್ಬೇಕು ಅನ್ನೋದೆಲ್ಲ ನಮ್ಮ ಕರ್ಮ. ಆ ಕರ್ಮಕ್ಕನುಗುಣವಾಗಿ ಭಗವಂತ ಸಂಕಲ್ಪ ಮಾಡಿಬಿಟ್ಟಿರ್ತಾನೆ. ಹಾಗಾಗಿ ಯಾರೋ ಒಬ್ರು ಹುಟ್ಟಿದ್ರು ಅಂತ ವಿಪರೀತ ಸಂತೋಷ ಪಡೋದಾಗ್ಲಿ, ಅಥವಾ ಯಾರೋ ಒಬ್ರು ಸತ್ರು ಅಂತ ನಾವು ವಿಪರೀತ ದುಃಖ ಪಡೋದಾಗ್ಲಿ, ಅದು ಮಾಡಬಾರದು. ಹಾಗಾಗಿ ನಾವು ವಿರಕ್ತರಾಗಬೇಕು. ಸುಖ ದುಃಖಗಳನ್ನ ನಾವು ಹುಟ್ಟು ಸಾವುಗಳಿಂದ ಅತಿಯಾದ ಸುಖ ಅತಿಯಾದ ದುಃಖ ಇದ್ಯಾವುದು ಕೂಡ ಪಡಬಾರದು. ಅವರವರ ಕರ್ಮಕ್ಕೆ ಅನುಗುಣವಾಗಿ ಅವರು ಹುಟ್ಟೋದು ಸಾಯೋದು ಇದೆಲ್ಲ ಇರುವಂತದ್ದು ಅನ್ನೋದನ್ನ ತಿಳಿಸ್ಲಿಕ್ಕೋಸ್ಕರವಾಗಿ ವೈರಾಗ್ಯ ಪ್ರಕರಣದಲ್ಲಿ ಈ ಒಂದು ಶ್ಲೋಕವನ್ನ ವಿಷ್ಣು ತೀರ್ಥರು ಉಲ್ಲೇಖ ಮಾಡ್ತಾ ಇದ್ದಾರೆ. ವ್ಯಾಖ್ಯಾನವನ್ನು ನೋಡೋಣ. ಏವಂ ಸಂಸಾರಾತ್ ಪ್ರಾಕ್ತನಂ ದುಃಖಂ ಪ್ರದರ್ಶ್ಯ. ಅಲ್ಲ, ಇಷ್ಟೊತ್ತು ತೋರಿಸಿದ್ದೇನು ದೇಖ್ಯನ್ಯ ದೇಹ ವಿವರೇ ಶ್ಲೋಕದ ಮೂಲಕವಾಗಿ ಸಂಸಾರಾತ್ ಪ್ರಾಕ್ತನಂ ದುಃಖಂ, ಸಂಸಾರ ಹುಟ್ಟು ಸಾವುಗಳ ಸಂಸಾರ ನಮಗೆ ಬರೋದಕ್ಕಿಂತ ಮುಂಚೆ ಪ್ರಾಕ್ತನ ಅಂದ್ರೆ ಮೊದಲನಿದ್ದು ಪೂರ್ವದ ದುಃಖವನ್ನ ಇಷ್ಟೊತ್ತು ನಿರೂಪಣೆಯನ್ನು ಮಾಡಿ, ಅಂತಿಮಂ ದುಃಖಂ ಪ್ರದರ್ಶಯತಿ, ಕೊನೆಯ ದುಃಖ ಯಾವುದು? ಸಾವು. ಸಾವಿನ ದುಃಖ ಅಂದ್ರೂ ಆದಿಯಲ್ಲೂ ದುಃಖ, ಅಂತ್ಯಲ್ಲೂ ದುಃಖ. ಆದಿ ಅಂತ್ಯಗಳಲ್ಲಿ ದುಃಖಾತ್ಮಕವಾದದ್ದು ಈ ಒಂದು ಸಂಸಾರ. ಹಾಗಾಗಿ ಮಧ್ಯದಲ್ಲಿ ಇರುವಂತ ಕಿಂಚಿತ್ ಸುಖಕ್ಕೋಸ್ಕರವಾಗಿ ಯಾರು ವಿಚಲಿತರಾಗಬಾರದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಂತಿಮಂ ದುಃಖಂ ಪ್ರದರ್ಶಯತಿ ಅಹೋ ಇತಿ. ಯದ್ಯಪಿ ಗರ್ಭವಾಸ ದುಃಖ ಕಥನಾನಂತರಂ
ವಸ್ತುತಃ ಇಲ್ಲಿ ಏನ್ ಮಾಡ್ಬೇಕಿತ್ತು, ಗರ್ಭವಾಸದ ದುಃಖವನ್ನ ಹೇಳಿದ ನಂತರದಲ್ಲಿ ಕೌಮಾರಾದಿ ಅವಸ್ಥಾ ಸಂಬಂಧಿ ದುಃಖಂ ಪ್ರದರ್ಶ್ಯ ಏವ ಏತತ್ ಪ್ರದರ್ಶನೀಯಂ ಅಲ್ವಾ. ಕೌಮಾರಾವಸ್ಥೆ, ಬಾಲ್ಯ, ಕೌಮಾರ, ಯೌವನ, ವಾರ್ಧಕ್ಯ, ಇಲ್ಲೆಲ್ಲ ಬರತಕ್ಕಂಥ ದುಃಖವನ್ನ ತೋರಿಸ್ಬೇಕಿತ್ತು. ಕೌಮಾರಾದಿ ಅವಸ್ಥಾ ಸಂಬಂಧಿ ದುಃಖಂ ಪ್ರದರ್ಶ್ಯ ಏವ, ಆ ಎಲ್ಲಾ ದುಃಖಗಳನ್ನ ಪ್ರದರ್ಶಿಸಿಯೇ ಏತತ್ ಪ್ರದರ್ಶನೀಯಂ ಅಂತಕಾಲದ ದುಃಖವನ್ನ ತೋರಿಸ್ಬೇಕಿತ್ತು. ತಥಾಪಿ ಉತ್ಪತ್ತ್ಯನಂತರಂ ಕೌಮಾರಾದೇವ ಕೌಮಾರಾದೋ ಏವ ಮರಣಂ ಕದಾಚಿತ್ ಭವತಿ ಇತಿ ತದ್ದುಃಖ ಪ್ರದರ್ಶನೇನ ವಿಶೇಷತಃ ಹೇಯತಾ ವ್ಯುತ್ಪಾದನಾಯ ಅತ್ರೈವ ಪ್ರದರ್ಶನಂ. ಅಂದ್ರೆ ಬಾಲ್ಯ, ಕೌಮಾರ, ಯೌವನ, ವಾರ್ಧಕ್ಯ ಈ ದುಃಖಗಳೆಲ್ಲವನ್ನು ಕೂಡ ತೋರಿಸ್ದೇನೆ ನೇರವಾಗಿ ಮರಣದ ದುಃಖ ಯಾಕೆ ತೋರಿಸಿದ್ದು ಅಂತ ಹೇಳಿದ್ರೆ, ಕೆಲವೊಮ್ಮೆ ಉತ್ಪತ್ತಿಯನಂತರಂ ಕೌಮಾರಾದಾವೇವ, ಹುಟ್ಟಿದ ತಕ್ಷಣವೇ ಸಾಯ್ಬಹುದು. ಅದು ಬಾಲ್ಯಾವಸ್ಥೆಯಲ್ಲಾಗ್ಬಹುದು, ಪೌಗಂಡಾವಸ್ಥೆ 7-8ನೇ ವಯಸ್ಸಿನಲ್ಲಾಗ್ಬಹುದು, ಅಥವಾ ಕೌಮಾರಾವಸ್ಥೆ 14-15 ಸಾಯ್ಬಹುದು, ಅಥವಾ ಯೌವನಾವಸ್ಥೆ 18ರ ನಂತರ, ಹೀಗೆ ಯಾವಾಗ ಬೇಕಾದ್ರೂ ಮರಣ ಬರಬಹುದು. ಕೌಮಾರಾದಾವೇವ ಮರಣಂ ಕದಾಚಿತ್ ಭವತಿ, ಕೆಲವೊಮ್ಮೆ ಬಂದ್ಬಿಡತ್ತೆ. ಇತಿ ಹೀಗೆ ತದ್ದುಃಖ ಪ್ರದರ್ಶನೇನ ಕೌಮಾರಾವಸ್ಥೆಯಲ್ಲೇ ಆ ಮಗು ಸತ್ತಿರತಕ್ಕಂಥ ದುಃಖವನ್ನ ತೋರಿಸುವ ಮೂಲಕವಾಗಿ ವಿಶೇಷತಃ ಹೇಯತಾ ಉತ್ಪಾದನಾಯ, ಈ ಹುಟ್ಟು ಸಾವುಗಳೆಂಬ ಸಂಸಾರ ಅದು ಹೇಯ, ಹಾತುಂ ಯೋಗ್ಯ, ಬಿಡಲು ಯೋಗ್ಯವಾದದ್ದು ಅನ್ನೋದನ್ನ ವ್ಯುತ್ಪಾದನಾಯ ತೋರಿಸ್ಲಿಕ್ಕೋಸ್ಕರವಾಗಿ ಅತ್ರೈವ ಪ್ರದರ್ಶನಂ, ಇಲ್ಲೇ ಆ ಗರ್ಭವಾಸದ ದುಃಖದ ನಂತರದಲ್ಲೇ ಮರಣದ ದುಃಖವನ್ನು ತೋರಿಸ್ತಾ ಇದ್ದಾರೆ. ಪ್ರದರ್ಶ್ಯತೆ ಚ ಅವಸ್ಥಾತ್ರಯಾನಂತರ ಕಾಲೀನ ಮರಣ ದುಃಖಮಪಿ, ಅಷ್ಟ ಮಾತ್ರ ಅಲ್ಲ, ಬಾಲ್ಯಾವಸ್ಥೆ, ಕೌಮಾರಾವಸ್ಥೆ, ಯೌವನಾವಸ್ಥೆ ಎಲ್ಲ ಅವಸ್ಥೆಗಳ ಮುಗಿದ ಮೇಲೆ ಬರತಕ್ಕಂಥ ಮರಣದ ದುಃಖವನ್ನು ಕೂಡ ಮುಂದೆ ಪ್ರದರ್ಶ್ಯತೆ ಚ ಮುಂದೆ ತೋರಿಸ್ತಾರೆ. ಇನ್ನು ಈ ಶ್ಲೋಕದ ಅರ್ಥಕ್ಕೆ ಬರ್ತಾ ಇದ್ದಾರೆ. ಹೇ ವಿಧಾತಃ, ಹೇ ಬ್ರಹ್ಮನ್ನ, ಅದಕ್ಕರ್ಥ ಯಹ ತ್ವಂ ಏವ, ತ್ವಮೇವ ನೀನೇ ಹುಟ್ಟಿಸ್ತವನು, ನೀನೇ ಅದನ್ನು ವಿರುದ್ಧವಾಗಿ ಮಾಡ್ತಾ ಇದ್ದೀಯ. ತ್ವಮೇವ ಆತ್ಮಸೃಷ್ಟೇ, ಆತ್ಮಸೃಷ್ಟಿ ಅಂದ್ರೆ ಆತ್ಮನಃ ಸೃಷ್ಟಿ, ಆತ್ಮಸೃಷ್ಟಿ ನಿನ್ನಿಂದ ಮಾಡಲ್ಪಟ್ಟ ಸೃಷ್ಟಿ. ಆತ್ಮಸೃಷ್ಟೇ ಪ್ರತಿರೂಪಂ, ಪ್ರತಿರೂಪ ಶಬ್ದಕ್ಕೆ ವಿರುದ್ಧವಾದ ಕರ್ಮ ಕರೋಷಿ, ಕೆಲಸವನ್ನ ಮಾಡ್ತಾ ಇದ್ದೀಯ. ಅಂತಹ ನೀನು ಹುಟ್ಟಿಸಿದ ನಿನಗೆ ಜಗತ್ತನ್ನ ಹೇಗೆ ಪರಿಪಾಲನೆ ಮಾಡಬೇಕು ಅಂತ ಗೊತ್ತಿಲ್ಲಲ್ವಾ, ಅಂತಹ ನಿನಗೆ ಅತೀವ ಬಾಲಿಶಃ, ಅತ್ಯಂತ ಮೂರ್ಖ, ಅತ್ಯಂತ ನಿಂದ್ಯನಾದವನು ನೀನು, ಅತ್ಯಂತ ನಿಂದ್ಯತಮಃ. ಕಿಂ ತದಾತ್ಮಸೃಷ್ಟಿ ವಿರುದ್ಧಂ ಕರ್ಮ, ಏನದು ತನ್ನ ಸೃಷ್ಟಿಗೆ ವಿರೋಧವಾದ ಕರ್ಮ ಭಗವಂತ ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಏನ ಧಾತ ನಿಂದಿತ ಭವೇತ್, ತಾನು ಮಾಡಿದ ಸೃಷ್ಟಿಗೆ ವಿರುದ್ಧವಾದ ಕರ್ಮ ಮಾಡಿದ್ರೆ ಭಗವಂತ ನನ್ನಿಂದನೇ ಮಾಡಬೇಕು. ಏನದು ಅಂತ ಕರ್ಮ ಅಂತ ಹೇಳಿದ್ರೆ, ಇತ್ಯತಃ ಉಕ್ತಂ, ಇದಕ್ಕೆ ಉತ್ತರ ಕೊಡ್ತಿದ್ದಾರೆ ಶ್ಲೋಕದಲ್ಲಿ. ಪರೇತು ಜೀವತ್ಯಪರಸ್ಯ ಯಾಮೃತಿ, ಇದೇ ಅವನು ಮಾಡಿರ್ತಕ್ಕಂಥ ಬಾಲಿಶವಾದ ಕೆಲಸ. ವಯಸ್ಸಾದವರು ಬದುಕಿದ್ದಾರೆ, ವಯಸ್ಕರು ಅಂದ್ರೆ ಕಿರಿಯ ವಯಸ್ಕರು, ವಯಸ್ಸಿದ್ದವರು ಸತ್ತಿದ್ದಾರೆ. ಇದೇ ಭಗವಂತ ಮಾಡತಕ್ಕಂತಹ ಆಲೋಚನೆ ಇಲ್ಲದ ಕರ್ಮ. ಪರೇ ಈಕ್ವಲ್ಸ್ ಹಾಕೊಳ್ಬೇಕು. ವಯೋಧಿಕೆ ಜೀವತಿ ಸತಿ, ಅತ್ಯಂತ ವಯಸ್ಸಾದ ವ್ಯಕ್ತಿ ಬದುಕಿರಬೇಕಾದ್ರೆ, ಅಪರಸ್ಯ ಅಂದ್ರೆ ನ್ಯೂನ ವಯಸ್ಸಃ, ಅತ್ಯಂತ ಅಲ್ಪ ವಯಸ್ಕನಾದಂತ ವ್ಯಕ್ತಿ, ಯಾ ಮೃತಿ ಸೈವ, ಅದೇ ಭಗವಂತ ಮಾಡಿರತಕ್ಕಂಥ ಬಾಲಿಶವಾದ ಕೆಲಸ. ಏತಸ್ಯ ವಿಪರ್ಯಯ ಅನ್ಯಥಾಭಾವ, ಇದಕ್ಕೆ ವಿರುದ್ಧವಾದ್ರೆ, ಅನ್ಯಥಾಭಾವ ಆದ್ರೆ, ಪರಸ್ಯ ಪೂರ್ವಂ ಮೃತಿ, ವಯಸ್ಸಾದವನು ಮೊದಲು ಸತ್ತು, ಪಶ್ಚಾತ್ ಅಪರಸ್ಯ ಇತಿ ಕೃತಶ್ಚೇತ್, ಹೀಗೇನಾದ್ರೂ ಮಾಡಿದ್ರೆ ವಯಸ್ಸಾದವನು ಮೊದಲು ಸತ್ತು ಇನ್ನೂ ಚಿಕ್ಕ ವಯಸ್ಸವ್ರ ನಂತರ ಸತ್ತಿದ್ರೆ, ತರ್ಹಿ ತ್ವಂ ಪರಹ, ಆಗ ನೀನು ಪರ ಅಂದ್ರೆ ಪ್ರಶಸ್ಯ ಅಂದ್ರೆ ಅತ್ಯಂತ ಶ್ರೇಷ್ಠ, ಹೊಗಳಲು ಯೋಗ್ಯನಾದ ಅಂದ್ರೆ ನೀನು ಪರಮಾತ್ಮ, ನೀನು ಸರ್ವೋತ್ತಮ ಅಂತ ಕರೆಸ್ಕೊಳ್ತಾ ಇದ್ಯಾ. ಧ್ರುವಂ ಅಸಿ ತ್ವಂ ಪರಹ, ಪರಶಬ್ದಕ್ಕೆ ಈಕ್ವಲ್ಸ್ ಪ್ರಶಸ್ಯ, ಅತ್ಯಂತ ಪ್ರಶಸ್ತ ವ್ಯಕ್ತಿ ನೀನು ಆಗ್ತಾ ಇದೆಯಾ, ಇದು ಧ್ರುವ ನಿಶ್ಚಿತವಾದದ್ದು. ಆದ್ರೆ ನೀನು ಹಾಗೆ ಮಾಡಿಲ್ಲ, ಹಾಗಾಗಿ ನೀನು ತ್ವಂ ಪರಹ. ಈ ಪರಶಬ್ದಕ್ಕೆ ಶತ್ರು, ಪರ 2 ಬಾರಿ ಇಟ್ಕೊಳ್ಬೇಕು. ತ್ವಂ ಧ್ರುವಂ ಪರಹ, ಈಗ ಅನ್ವಯ ಮಾಡುವಾಗ ಹೇಳ್ತೀನಿ ಹೇಗೆ ಅಂತ. ವಿಧಾತಃ, ಎಲೆ ಬ್ರಹ್ಮನೇ, ಎಲೆ ಸೃಷ್ಟಿಕರ್ತನೆ, ಅಹೋ ಏನ್ ಆಶ್ಚರ್ಯ, ಏನಿದು ವ್ಯತ್ಯಾಸ. ತ್ವಂ ನೀನು ಅತೀವ ಬಾಲಿಶಃ, ಅತ್ಯಂತ ಮೂರ್ಖತನದಿಂದ ಅಥವಾ ಆಲೋಚನೆ ಇಲ್ಲದೆ ಕೆಲಸ ಮಾಡುವವನು. ಯಾವ ನೀನು, ತ್ವಂ ಯಾವ ನೀನು, ಯಹತು ಯಾವ ನೀನಾದರೂ, ಆತ್ಮಸೃಷ್ಟಿ ಯಹತು ಅಂತ ಬಿಡಿಸ್ಕೊಳ್ಬೇಕು. ಯಹತು ಯಾವ ನೀನಾದರೂ, ಆತ್ಮಸೃಷ್ಟೇ ನಿನ್ನಿಂದ ಮಾಡಲ್ಪಟ್ಟಂತಹ ಸೃಷ್ಟಿಗೆ ಪ್ರತಿರೂಪಂ ವಿರುದ್ಧವನ್ನು ಈಹಸೆ ಮಾಡುತ್ತಿದ್ದೀಯ. ಏನದು ಅಂತ ಹೇಳಿದ್ರೆ, ಅಂದ್ರೆ ಯಾವ ಬಾಲಿಶತನದ ಕೆಲಸವೆಂದರೆ, ಪರೇತು ವಯಸ್ಸಾದ ವ್ಯಕ್ತಿಯಾದರೂ ಜೀವತಿ ಬದುಕಿದ್ದಾನೆ,
ಅಪರಸ್ಯ ಇನ್ನೂ ಬಾಳಿ ಬದುಕಬೇಕಾಗಿರತಕ್ಕಂಥ ಯುವಕ ಅಪರ, ಅವನು ಮರಣವನ್ನು ಹೊಂದಿದ್ದಾನೆ. ತ್ವಂ ನೀನು, ಧ್ರುವಂ ನಿಶ್ಚಯವಾಗಿಯೂ, ಪರಹ ಶತ್ರುವು, ಇಲ್ಲಿ ನಿಲ್ಲಿಸ್ಕೊಂಡು ಫುಲ್ ಸ್ಟಾಪ್ ಹಾಕಿ, ವಿಪರ್ಯಯ ಚೇತ್ ಇದೇ ವಿರುದ್ಧವಾಗಿದ್ದರೆ, ಅದರ ಅರ್ಥ ಏನು? ವಯಸ್ಸಿನಲ್ಲಿ ಹಿರಿಯನು ಮರಣವನ್ನು ಹೊಂದಿ ಕಿರಿಯನು ಬದುಕಿದ್ರೆ, ತ್ವಂ ನೀನು, ಧ್ರುವಂ ಪರಹ ಧ್ರುವಂ ನಿಶ್ಚಯವಾಗಿಯೂ, ಪರಹ ಪರಮಾತ್ಮನು, ಸರ್ವೋತ್ತಮನ ಅಥವಾ ಪ್ರಶಸ್ತಿಯನ್ನು ಹೊಗಳಲು ಯೋಗ್ಯನಾದವನು. ಆದರೆ ನೀನಿವತ್ತು ಹಾಗೆ ಮಾಡ್ತಾ ಇಲ್ಲ, ಹಾಗಾಗಿ ನಾನು ನಿನ್ನನ್ನ ನಿಂದನೆ ಮಾಡಬೇಕು ಹೊರತು ಹೊಗಳಬಾರದು ಅನ್ನೋದು ಅಭಿಪ್ರಾಯ. ಅಹೋ ವಿಧಾತಸ್ತ್ವಮತೀವ ಬಾಲಿಶೋ ಯಸ್ತ್ವಾತ್ಮ ಸೃಷ್ಟೇ ಪ್ರತಿರೂಪಮೀಹಸೆ ಪರೇತು ಜೀವತ್ಯಪರಸ್ಯ ಯಾ ಮೃತಿಃ ವಿಪರ್ಯಯಶ್ಚೇತ್ವಮಸಿ ಧ್ರುವಂ ಪರಃ. ಶ್ರೀಕೃಷ್ಣಾರ್ಪಣ.